ಒಂದ್ ಮುಂಜಾನೆ ಹೋಗ್ಯಾನ ನಮ್ ರಾಜ, ಇನ್ನ ಬಂದಿಲ್ಲ. ಹೊಟ್ಟಿಗೆ ಅನ್ನನೂ ತಿಂದಿಲ್ಲ, ಹಂಗ ಹೋಗ್ಯಾನ. ಬರ್ಬೇಕಲ್ಲ, ಇಷ್ಟೊತ್ ಹೊತ್ತ ನೆತ್ತಿ ಮ್ಯಾಗ ಬಂದೈತಿ. ಏನ್ ಮಾಡ್ತತಿ ಹುಡುಗ? ಎಷ್ಟೊತ್ತಾತ ಮುಂದ್ ಹರ್ಯಾಂಡ ಹಾದಿ ಕಾಯಕತ್ತೇನಿ, ಇನ್ನೂ ಬರುವಲ್ಲ. ಹಾಕಪ್ಪ, ಒಂದ್ ಮುಂಜಾನೆ ಹೋಗಿ. ಅಲ್ಲ ಕಬ್ಬಿನ ಬಿಲ್ ಏನಾಯ್ತು? ಅದ ಕಬ್ಬಿನ ಬಿಲ್ ಹೋಗಿನಿ, ಮಾನ್ಯ ನೋಟ್ ಬಂದಿತ್ಲಾ, ಅದ್ರದ್ದು ಇದನ್ನ ರಸೀತಿ ಕೊಟ್ಟಾರ. ಬಿಲ್ ಏನ ಹಾಕಿಲ್ಲ, ಅದನ್ನ ಬಿಲ್ ಹಾಕಿಲ್ಲ. ಅದಕ್ಕ ಅದನ್ನ ಬಿಲ್ ತಗ್ಸ್ಕೊಂಡ್ ಬಂದಾನಿ, ಇನ್ನು ಮುಂದಿನ ತಗದ ಹಾಕ್ತಾರ. ಅಲ್ಲೋ ಮೊನ್ನೆ ಹಾಕ್ತಾನ ಅಂತಿದ್ದಲ್ಲ ಅವ ಬಿಲ್. ಹಂಗ ಅವ ಸಾಹೇಬ್ ಬಂದ್ ಲೇಟ್ ಮಾಡತ್ತಾನ, ಸಹಿ ಮಾಡಿದ್ರ ಪಟ್ಟ ಹಾಕತ್ಕ್ರಿ, ಪಾಸ ಮಾಡವಲ್ಲ ಅವ. ಏನಪ್ಪಾ ಇವ್ರದ್ ಬರೇ ಇದಾಗ ಓಡಾಟ. ಯಾವಾಗ ಹಾಕ್ತಿವ ಬಿಲ್ಲಿನ ತೊಂದ್ರೆ ಎಷ್ಟರ ಹೇಳ್ದವ್ರಿಗೆ. ಅದೆಲ್ಲ ಹೋಲ್ ಬಿಡು. ಮಾನ್ಯ ಜಮ್ಕಂಡಿ ಬೆಸಾರ್ ಸಂತ್ಯಾಗ ಏನೋ ಒಂದ್ ತಂದನಿ, ಅದ್ ತೋರ್ಸ್ತೀನಿ ಬಾ. ಏನ್ ತಂದಿಯಪ್ಪ? ನೀ ಬಂದಾರೆ ಬಾ, ತೋರಿಸ್ತಾನೆ ನಿನಗ. ನಡಿ, ಏನ್ ತಂದಿ ನೋಡುನು. ನಿನಗೊಂದ್ ಸರ್ಪ್ರೈಸ್ ಐತಿ ಇಲ್ಲ ಹೇಳಿದ್ದಿ. ಇದ ನೋಡು, ಇದ ಟಗರ್ ತಗೊಂಬಂದಾನಿ. ಈ ಟಗರ್ ತಂದಿ? ಈ ಟಗರ ತಂದಿ? ಅದಕ್ಕೆ ಎಷ್ಟ್ ಕೊಟ್ಟಿ? ನೀ ಬ್ಯಾಗಲ್ಲ ಹೇಳ್ತೀನಿ. ಎಟ್ಟರೆ ಕೊಟ್ಟಿ ಹೇಳೋ ಮಾರಯ್ಯ. ಬಾ ಇಲ್ಲ, 2.5 ಲಕ್ಷ ರೂಪಾಯಿ ಕೊಟ್ಟಾನಿ. ಅಯ್ಯೋ ದೇವ್ರ, ಬಾಳ ಇಲ್ಲ 2.5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಿ ಬಾಳ ಆಗ್ಲಿಲ್ಲ ನಿನಗ? ಮತ್ತ ಅದೇನ್ ಬಾಳ ಎಂತ ಕಮ್ಮಿ ಮೇಲೆ 50-60 ಲಕ್ಷ ರೂಪಾಯಿ ಬರ್ತೈತಿ. 2.5 ಲಕ್ಷ ರೂಪಾಯಿ ಹೋದ್ರೆ ಏನಾಗೋದೈತಿ? ಏ ರಾಜ, ನಿನಗ ರೊಕ್ಕ ಉಳಿಸೋದ ಗೊತ್ತಿಲ್ಲ. ಯಾಕೆ ಇದನ್ ತಂದ ರೊಕ್ಕ ಹಾಳು ಮಾಡಿದಿ? ನೋಡ್ವಾ, ನನ್ನ ಹೆಸರು ಎಂಟಿದೆ? ರಾಜ ಅಂದ್ರ ರಾಜ ಹುಲಿನಿ. ನನ್ನ ಹೆಸರ ರಾಜ ಹುಲಿ ಐತಂದ್ರ ಮತ್ ನಾ ರಾಜ ಹುಲಿಗಿತ್ತೆ ಮೆರೆದಾರ್ಬೇಕಲ್ಲ. ಮಾನ್ಯ ಮಗ ಒಬ್ಬ ನನ್ ಮ್ಯಾಲ ಚಾಲೆಂಜ್ ಮಾಡಿದ್ದ, ಇಡೀ ಊರಾಗ ನನ್ ಟಗರ ನಂಬರ್ 1 ಐತಿ, ಯಾರು ಸೋಲ್ಸಕ್ ಆಗಲ್ಲ ತಂದ. ಅದಕ್ಕ ನಾನು 2.5 ಲಕ್ಷ ರೂಪಾಯಿ ಕೊಟ್ಟ ಈ ಟಗರ ತಂದೇನಿ. ಆ ಮಗನ್ ಸೋಲ್ಸಬೇಕ ನಾವ. ಬರೀ ನಿಂದ ಇದಾತ. ಹೆಂಗ್ ಬುದ್ಧಿ ಬೆಳೆಸಿ ರೊಕ್ಕ ಉಳಿಸ್ಬೇಕು ಅನ್ನೋದು ಗೊತ್ತಾ ಇಲ್ಲ ನಿನಗ. ಇಷ್ಟೆಲ್ಲಾ ಹಾಳು ಮಾಡಿ ರೊಕ್ಕ ತಂದಿ, ಅದರಿಂದ ಏನ್ ಲಾಭ ಐತಿ ನಿನಗ? ನೋಡ್ವಾ, ಲಾಭ ನಷ್ಟ ಅನ್ನೋದು ಮುಖ್ಯ ಅಲ್ಲ, ಊರಾಗ ಪ್ರೆಸ್ಟೇಜ್ ಅನ್ನೋದು ಬಾಳ ಮುಖ್ಯ ಐತಿ. ಅವ ನನ್ ಮೇಲೆ ಬಾ ಹರಿಯಾಡ್ದ. ನಾವ್ ಏನ್ ಕಮ್ಮಿ ಹೇಳು, ಇಷ್ಟೆಲ್ಲ ಆಸ್ತಿ ಐತೆ, ಅದಕ್ಕ ನನ್ ಮುಂದ್ ತಿಳಿ ತೋರ್ಸಾಕ್ ಬಂದ, ಅದಕ್ಕ ನಾನು ತಂದಾನೀಗ. ಆಯ್ತಪ್ಪ, ತಂದಿದಿಲ್ಲೋ, ಅದನ್ನ ರೊಕ್ಕ ಹೆಂಗ್ ತುಂಬಿಲ್ಲ ಹಂಗ ರೊಕ್ಕ ಹೆಂಗ್ ತೆಗಿಬೇಕು ಅನ್ನೋದು ಅದನ್ನ ತಲೆ ತಿಳ್ಕೊ. ನಾ ತೆಗಿತೇವೆ ಸುಮ್ಮನೆ. ನಿಂಗೇನ್ ಗೊತ್ತೈತಿ, ಇದ ನಾಳೆ 5 ಲಕ್ಷ ಹೋಗ ತೆಗ್ರ ಎಲ್ಲಾ ಇಡೀ ರಾಜ್ಯದಾಗ ನಂಬರ್ 1 ಬರ್ತೈತಿಪ್ಪ. 5 ಲಕ್ಷ ಅಲ್ಲ, 2.5 ಲಕ್ಷ ಇದ್ದು 25 ಲಕ್ಷ ಆಗ್ಬೋದು, ಅದು ಹೇಳಕ್ ಬರಂಗಿಲ್ಲ. ನೀನು ಸಂಬಂಧ ನನಗ್ ಸಾಕಾಗಿ ಹೋಗೈತಿ. ಅಲ್ಲ, ಈಗ ಟಗರ ತಂದಿ, ಈಗ ಮುಂದಿನ ಬೆಳಿಗ್ಗೆ ನಾ ಎಷ್ಟು ಅದಕ್ಕ ಖರ್ಚು ಮಾಡ್ಬೇಕು ಅನ್ನೋದು ಗೊತ್ತೈತೆ ನಿನಗ? ಕಂಡಾಪಟ್ಟಿ ರೊಕ್ಕ ಖರ್ಚು ಮಾಡಿರ್ತೇನ, ಅದು ಒಂದ್ ಸ್ವಲ್ಪ ತಲೆಯಾಗ ಐತೇನ?
ಅದನ್ ತರ್ಬೇಕು ಇದನ್ ತರ್ಬೇಕು, ಗೊಬ್ಬರ ಕೆಟ್ಟ ಹೋಗತಿ, ತಿಪ್ಪಿ ಗೊಬ್ಬರ ಹಾಕ್ಬೇಕು, ಅದೆಲ್ಲ ನಿನ್ ತಲೆಯಾಗ ಏನೂ ಇಲ್ಲ. ಬರೇ ಅವ್ ಚಾಲೆಂಜ್ ಮಾಡ್ಲಾ ಇವ್ ಚಾಲೆಂಜ್ ಮಾಡ್ದ ಇಂತ ತಗೊಂಡ್ ಬರ್ತಿ, ಅದ್ರದಿಂದ ನಮ್ಗೆ ಏನ್ ಲಾಭ ಐತಿ? ಅದಕ್ಕೂ ಇನ್ನೊಂದ್ ಹೊರಿ ಮೇವನ ಹಾಕ್ಬೇಕು ನಾವ್. ಹೇಳಾಕ್ ಬಂದ ನನಗಿಲ್ಲಿ ಯಾವ ಮೇವಿಗೆ ಹೊರಿ ಆತಂತೇಳಿ ಒದ್ರಾಡಿ ಬೇಡ. ಆ ಲಾಭ ಅನಿಸ್ತದೆ ಮಾತಾಡ್ತಿ, ಒಂದ ಹಾಕಿ ಗೆತ್ತ ತಿಳ್ಕೊ, ಎಷ್ಟ್ ಲಾಭ ಆಕತ್ತಿರೋದು ಅವಾಗ ನೀನ ಯೋಚನೆ ಮಾಡಕ್ಕೆ. ಲಾಭ ಮನಗಂಡ್ ಹಾಕೈತಿ, ಅದ್ರ ಲಾಭ ತಂದ ಮೊದಲ್ ನನಗ್ ತೋರ್ಸ ಎಷ್ಟ್ ಲಾಭ ಮಾಡೈತಿ ಅಂತ, ಆಗ ಒಪ್ಕೋತೀನಿ. ಏನೋ ಎಷ್ಟ್ ಹೇಳುದ್ ನಿನಗ? ಇಷ್ಟು ದೊಡ್ಡವಾಗಿದೆ, ಏನೋ ಬುದ್ಧಿನ ಬೆಳೆದಿಲ್ಲ. ಬರೇ ಸಣ್ಣ ಹುಡುಗರ್ಗತ್ತೆ ಟಗರ ತಾನೆ, ಆಡ ತಾನೆ, ಹೊತ ತಾನೆ, ಬರೀ ಇದ್ರಾಗ ಹೋತ್ ನನ್ ಜೀವನ. ನೋಡ್ವಾ, ನಾ ಎಷ್ಟೇ ದೊಡ್ಡ ಆದ್ರು ನಿನ್ ಮುಂದ್ ಸಣ್ಣವನ. ಆಯ್ತು, ನೀರು ಮಟ ನಾ ಯಾಕಂದ್ಲಿ ಎಲ್ಲಾ ಜವಾಬ್ದಾರಿ ನಿಂದ ಐತಿ. ನಾ ನಿನ್ ಮಗ ಅದನಿ, ನೀ ಇರು ಮಟ ನಾ ಏನು ತಿರ್ಗಿರ್ಸ್ಕೊಲ್ಲ. ಅಗದಿ ಆರಾಮ್ 3 ಹೊತ್ತು ಒಟ್ಟ ಇಂತ ಮಾಡ್ಕೊತ ತಿರ್ಗಾಡ್ತಾನೆ. ಯಾಕವಾ ನನ್ ಮುದ್ದೆ ನಾವು ನೀರ್ ಬೇಕಾದ್ರೆ ಯಾಕೆ ಅನ್ಸ್ಬೇಕು? ನಾ ಇರ್ ಮಟ ನೀ ಯಾಕೆ ಅನ್ಸಿ? ಅದನ್ನ ಉಳಿಸೋದ್ ಕಲ್ಕೋ, ಅದನ್ನೆಲ್ಲ ಹಾಳು ಮಾಡಬಾರ್ದ. ಈಗ ನೋಡ, ಈಗ ಯಾವ ಪಗಾರ ಬರ್ಲಿ, ಯಾವ್ದು ಬಿಲ್ ಬರ್ಲಿ, ಎಲ್ಲ ನನ್ನ ಕೈಯಾಗ ತಂದು ಕೊಡ್ಬೇಕ. ಒಂದ್ ನಯಾ ಪೈಸಾ ಅದ್ರ ಹೊರಗ್ ಹೋಗ್ಬಾರ್ದ. ಇದ ನಿನಗ ಲಾಸ್ಟ್ ವಾರ್ನಿಂಗ್ ಹೇಳ್ತಾನ. ಇಷ್ಟ ಏನ್ ಹೇಳಿನಿ ನೋಡು. ನಾನು ಅಲ್ಲಿ ಇಲ್ಲಿ ಯಾವಾರಿಗೆ ಎಲ್ಲಾರು ಕೂಡ ಮಾತಾಡಿ ತಲಿ ಗರಂ ಆಗೈತೆ. ನಿನ್ ಹೆಂಡತಿಗೆ ಚಾ ಮಾಡ್ಕೊಂಡ್ ಬಾ ಅಂತ ಹೇಳಿ ನನ್ ರೂಮಿಗೆ. ಏನ ಅಲ್ಲ, ನಮ್ಮವ್ವ ಬರೀ 24 ತಾಸು ಬರೀ ರೊಕ್ಕ ಬರ್ಕೊತಾಳ. ಎಟ್ರ ಲೆಕ್ಕ ಆಗ್ತಾಳೆ ಆಂಬಲ್ಲ. ಅಲ್ಲ, ನಾರ್ ಏನ್ ಲುಕ್ಸ ಮಾಡಕತ್ತೀನಿ ಈಗ? 2 ಲಕ್ಷ ರೂಪಾಯಿ ಕೊತ್ತ ಟಗರ್ ತಂದೇನಂದ್ರ ನಾಳೆ ಕೋಟಿ ಗಟ್ಲೆ ತೆಗೆದು ತೋರಿಸ್ತಾನೆ. ಅವಾಗ ನನ್ ರೇಂಜ್ ಏನು ಅನ್ನೋದು ನಮ್ಮ ಅವ್ವ ಗೊತ್ತಾಕತಿ. ಮೊದಲ ನನ್ ಹಿಂತಿಗೆ ಚಾ ಮಾಡತ್ ಹೇಳ್ತೀನಿ, ಮತ್ ಬೇಕತ್ತಾಳಿ. ನೀರೇ ನೀರೇ ಯಾಕ ಏನ್ ಕಮ್ಮಿ ಬಿತ್ ಸಾಹೇಬ್ರಿಗೆ? ಅಟ್ಯಾಕ ಹೂ ಬಾರಿಸಿ ಮಾತಾಡತ್ತದಿ. ಅಲ್ಲೇನ ಮೋಹನ್ ತಿನ್ನು ಸಾಧ ಲೆಕ್ಕ ಮಾಡಿ ಚಾ ಮಾಡ್ಕೊಂಬ ಅಲ್ಲಿ ಬಿಸಿದ. ಇದು ಕಟ್ಟೆ ನೆನಪಾಕಿ ನನ. ಚಾ ಮಾಡ್ಕೊಂಬಾ, ನಾಷ್ಟ ಮಾಡ್ಕೊಂಬಾ, ಊಟಕ್ ಮಾಡ್ಕೊಂಬಾ ಅತ್ತ. ಏನ್ರೆ ತಂದ್ರ ಹೊಸದೇನ್ರೆ ತಂದ್ರ ನಿಮ್ ಹೋಗ್ ಕರೆದು ತೋರಿಸ್ತೀರಿ. ಯಾಕ ಹೆಣ್ ತಗೋಬೇಕದ ಅಂತ ನೆನಪಿಲ್ಲ ನಿಮ್ಗ? ನೋಡು, ಎಲ್ಲಾ ಅಧಿಕಾರ ಮೋಹನ್ ಕೈಗೈತಿ. ಆ ಕಿರು ಮಟನ ಏನು ಮಾಡಂಗಿಲ್ಲ. ನಿನ್ಗೆ ಏನ್ ಬೇಕಾರ ನಮ್ಮ ಮೋಹನ್ ಕೇಳ. ಈಗ ಸುಮ್ಮ ನೀ ಹುಬ್ಬಿಗೆ ಬಾರಿಸಿ ಮಾತಾಡಕ್ ಹೋಗ್ಬೇಡ. ಫಸ್ಟ್ ಕ್ಲಾಸ್ ನಮ್ಮ ಮೋವಾಗ ತಿಳಿ ಬಾಳ ಸಾತತಿ. ಶುಂಠಿ ಹಾಕಿ ಚಾ ಮಾಡ್ಕೊಂಬ. ಅಲ್ಲ, ನಿಮ್ಗ ಅಷ್ಟ ಅವಶ್ಯಕತೆ ಇದ್ದಿದ್ರ ಒಂದ್ ಆಳ್ ತಂದ್ ಇಟ್ಕೋಬೇಕಾಗಿತ್ತ ನಿಮ್ ಅವ್ವ. ನಿನ್ಗ್ ಯಾಕೆ ಲಗ್ನ ಮಾಡ್ಬೇಕಾಗಿತ್ತ? ನೀವು ಅಷ್ಟೇ, ಅವ್ರು ಬಿಡ್ರಿ. ನೀವ್ ಏನೇ ಇದ್ರುನು ಒಂದ್ ಬಿಲ್ ಬರ್ಲಿ, ಯಾವ್ದಾರೆ ರೊಕ್ಕ ಬರ್ಲಿ, ಎಲ್ಲಾ ಒಯ್ದು ಅವನ್ ಕೈಗೆ ಕೊಡ್ತೀರಿ. ಯಾಕ? ನಿಮ್ಗೂ ಈಗ ಮದ್ವೆ ಆಗೈತಿ. ಮೊದಲ ಬ್ಯಾರೆ ಕತಿ. ಈಗ ಮದ್ವೆ ಆದ್ಮೇಲೆ ಕಾರ್ಬಾರ್ ನಿಮ್ ಕೈಯಾಗ ಕೊಡ್ಬೇಕಲ್ಲ, ಅದು ಇಲ್ಲ. ಎಲ್ಲಾನು ನಾನೇ ಮಾಡ್ತೀನಿ ಅಂತ ಓಡಾಡ್ತಾಳೆ ನಿಮ್ಮವ್ವ. ನಾಲ್ಗೆ ಬಿಗಿರೋದ್ ಮಾತಾಡ. ನಮ್ಮ ಮಾಮಗೆ ಏನ್ ಗೊತ್ತೈತಿ ನಿನಗ? ಅಟ್ಟ ಹಗುರವಾಗಿ ಮಾತಾಡಬೇಡ. ಅಲ್ಲ, ನಮ್ಮ ಮಾವ ಏನ್ ಹೋಗೋ ಮುಂದೆ ಹೊತ್ಕೊಂಡು ಹೋಗಿದಾಳ. ಯಾರ್ ಸಂಬಂಧ ಮಾಡಕತ್ತಾಳು? ನಾನು ಸಿಕ್ಕಾಪಟ್ಟಿ ಹಾಳು ಮಾಡ್ತೀನಿ ಬಾ ಅಂತೇಳಿ ಒಂದಿಟ್ಟು ಕೈ ಹತ್ತಿರೋದ ಮಾಡಾಕ್ತಾಳೆ. ಯಾಕಾರ ಈ ಆಸ್ತಿ ಉಳಿಲಿ, ನಾಳೆ ಮಕ್ಳ ಮರಿ ಮಕ್ಳಿಗೆಲ್ಲ ಅಗದಿ ತಿಂದು ಆರಾಮಿಲ್ಲ ಅಂತೇಳಿ 4 ಉಸು ಪ್ರಯತ್ನದಾಗ ಹಂಗಷ್ಟು ಕೆಡ್ತಾಳ. ಅದೆಲ್ಲ ತಪ್ಪು ತಿಳ್ಕೊಬಾರ್ದಂಗ. ಈನ ಎಲ್ಲದಾವೋ ಏನೋ ಮಕ್ಕಳು ಮರಿ ಮೊಮ್ಮಕ್ಕಳು ಇದ್ದವ್ರಿಗೆ ನಮ್ಗೆ ಚಂದಾಗೆ ನೋಡ್ಕೊಳವಲ್ರ. ಅಲ್ರಿ, ಅಷ್ಟು ವಯಸ್ಸಾಗೈತಿ, ಮೈ ತುಂಬಾ ಬಂಗಾರ ಹಾಕೊಂಡ್ ತಿರ್ಗಾಡ್ತಾರ. ನನಗ್ ನೋಡ್ರಿ ಹೆಂಗಿಟ್ಟಾರ. ಇದು ಒಂದ್ ಕರಿಮಣಿ ಕಟ್ಕೊಂಡ್ ಅಡ್ಯಾಡ್ತೀನಿ. ಅವ್ರಿಗೆ ಕಾಣಿಸೋದಿಲ್ಲ ಅಂದ್ರ ನಿಮ್ಗೂ ಕಾಣಿಸೋದಿಲ್ಲ. ನೋಡೋ, ನಮ್ಮ ಮೋಹನ್ ಬಗ್ಗೆ ಅಟ್ಟ ಹಗುರವಾಗಿ ಮಾತಾಡ್ಬೇಡ. ನಮ್ಮ ಮೋಹನ್ ಬಗ್ಗೆ ಏನ್ ಗೊತ್ತೈತಿ ನಿನಗ? ನಮ್ಮ ಮೋಹನು ನಿನಗತ್ತೆ ಹೊಸ್ತಾಗಿ ಬಂದಾಗ ಇದೇನು ಸಾವುಕಾರ ಇದ್ದಿದ್ದಿಲ್ಲ. ನಾವು ಅವಾಗ ಪೂರಾ ಬರ್ತಾನ ಪರಿಸ್ಥಿತಿ ಇತ್ತ. ಮಳಿ ಆದ್ರ ಮಕ್ಕಳಾಗ ಜಾಗ ಇರ್ತಿದಿಲ್ಲ. ನಮ್ಮವ್ವ ಆ ಗತ್ತರಿಗೆ ಭಾಗವಂತಿಗೆ ಆ ತಾಯಿಗೆ ಬಿಡ್ಕೊಂಡು ಆಕಿಗೆ ಇಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ದೇವ್ರ ನಮಸ್ಕಾರ ಹಾಕಿ ಅಲ್ಲಿ ಆಕಿಗೆ ಸಿಡಿ ಆಡಿ ಭಕ್ತಿಯಿಂದ ಬಿಡ್ಕೊಂಡಾಳ. ಅವಾಗ ಆ ತಾಯಿ ಪುಣ್ಯದಿಂದ ಈಗೆಲ್ಲ ಹೊಲ 4 ದುಡ್ಡ ಸಂಪತ್ತ ಗಿಂಪತ್ತ ಎಲ್ಲಾ ಮಾಡ್ಕೊಂಡು ಈಗ ನೆಮ್ಮದಿಂದದಾಳ. ನಿನ್ಗೇನ್ ಗೊತ್ತೈತಿ? ಸುಳ ಎತ್ತರ ಮಾತಾಡಕ್ ಹೋಗ್ಬೇಡ. ನಮ್ಮ ಮೋಹನ್ ತಿರಿ ಬಾಳ ಸಾತೈತಿ. ಚಾ ಮಾಡ್ಕೊಂಬರ್ರಿ. ಏನು ಗತ್ತರಿಗೆ ಭಾಗಮಂಗ್ ನಡ್ಕೊಂಡಾರ? ಹೌದು. ಅಂದ್ರ ಅವ್ರಿಗೆ ನಡ್ಕೊಂಡ್ರ ನಾವ್ ಅನ್ಕೊಂಡಿದ್ದೆಲ್ಲ ಆಕೈತಿ ಅಂದಂಗಾಯ್ತ. ಹೌದ್ ಮತ್ತ ಆ ಗತ್ತರಿಗೆ ಭಾಗಮ್ಮ ತಾಯಿ ಆಕಿ ಬಗ್ಗೆ ನಿನ್ಗೆ ಏನ್ ಗೊತ್ತೈತಿ? ಬೇಡಿದ ಭಕ್ತರಿಗೆ ಯಾವತ್ತೂ ಇಲ್ಲ ಅಂದಿಲ್ಲ. ಆಕಿ ಭಕ್ತಿಯಿಂದ ಬೇಡ್ಕೊಂಡ್ರ ಏನೆಲ್ಲಾ ಕೊಡ್ತಾಳ ತಾಯಿ. ನಾವ್ ಏನೇ ಕೇಳ್ಕೊಂಡ್ರು ಎಲ್ಲಾ ಆಕೈತಿ. ಯಾಕ ನೀನು ಏನ್ರಿ ಬಿಡ್ಕೊಳಕೇದೇನು? ಇಲ್ರಿ, ಸುಮ್ ಹಂಗ ಕೇಳದ್ನಿ. ಇಲ್ಲ, ಕೇಳೋದ್ ಏನೂ ಇಲ್ಲ. ನೀ ಆ ತಾಯಿಗೆ ಮನಸಾರಿ ಬಿಡ್ಕೊಂಡಿರ್ತಿಕೋ, ಆ ತಾಯಿ ಒಟ್ಟೆ ಇಲ್ಲ ನಂಗಿಲ್ಲ. ಆ ತಾಯಿ ನನ್ನ ಹರ್ದವ ಎಂತೆಂತ ಭಕ್ತರ ಕೈ ಹಿಡ್ದಾಳ. ನಿಂದು ಏನ್ರಿ ಹಂಗಿತ್ತೋ ಬಿಡ್ಕೋ. ಆಯ್ತ್ ತಗೋರಿ, ನಾನ್ ನೋಡ್ತೀನಿ. ಈಗೇನು ನಿಮ್ ಮಗ ಚಾ ಮಾಡ್ಕೊಂಡ್ ಹೋಗ್ಬೇಕಾ? ಅದು ಆ ಮನಿಗೆ ಹೋಗಬೇಕು. ಅಲ್ರಿ, ನಂಗೆ ಏನು ಸಿಟ್ಟು ಬರಂಗಿಲ್ಲ. ವಯಸ್ಸಾಗಿ ತಾವು ಅಲ್ಲಿ RCC ಬಿಲ್ಡಿಂಗ್ ಒಳಗ ಇರ್ತಾರ, ನಮ್ಗ ಇಂತ ಪತ್ರಾಸ್ ಒಳಗ ಇಟ್ಟಾರ. ಇದು ತಪ್ಪಲ್ಲ? ನಮ್ಮ ಮಾವನ ಬಗ್ಗೆ ನಿಂಗೆ ಏನ್ ಗೊತ್ತೈತಿ? ನಮ್ಮ ಮಾವ ಭಾಷೆ ಏನೇದಾಳಕ್ಕೆ ಬೇದ್ರ ಬೇಕರಿ
ಆಕಿ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ನಮ್ ಇಬ್ರಿಗೂ ಪ್ರವೇಶ ಇರ್ಲಿ ಅಂತ ಹೇಳಿ ನಮ್ಮನ್ನ ಈ ಮನ್ಯಾಗ ಇರಿಸಿ ತಾ ಅಲ್ಲಿದಾಳ. ಯಾಕಂದ್ರ ಆಕಿ 4 ಮಂದಿ ಓಡಾಡ್ತಾಳು, ದಿವಸ 20 ಮಂದಿ ಬರ್ತಾರ ಇಲ್ಲಿ ಮಾತಾಡಕ. ಅದಕ್ಕ ನಮ್ಮಿಬ್ರು ಗಂಡ ಐತಿ ತೊಂದ್ರೆ ಆಗ್ಬಾರ್ದು ಅಂತೇಳಿ ನಾವಿಬ್ರು ಬೇರೆ ಕಡೆ ಇರ್ಲಿ ಅಂತೇಳಿ ಈ ಕಡೆ ಇಟ್ಟಾಳ. ಅದನ್ನೇನ್ ತಪ್ಪು ತಿಳ್ಕೊತೀನಿ, ನಿನಗ ಒಂದು ತಿಳಿಯಂಗಿಲ್ಲ. ಒಟ್ಟು ನಾ ಏನ್ ಬೇಕಾದ್ ಹೇಳಿ ನಿಮ್ ಮೌನ್ ಬಗ್ಗೆ ಒಂದ್ ಆನ್ಸರ್ ಇಟ್ಟಿರ್ತೀರಿ ನೀವು. ನನಗೆಲ್ಲ ಗೊತ್ತೈತಿ. ನಿಮ್ಗ ನಿಮ್ ಮೌನೇ ಹೆಚ್ಚ, ನಾ ಏನು ಲೆಕ್ಕಕ್ಕೆ ಇಲ್ಲ. ನನಗ್ ಗೊತ್ತೈತಿ ನಿಮ್ಗ ಯಾವಾಗ ನೋಡ್ಕೋಬೇಕತ್ತ. ನಡ್ರಿ ಇಲ್ಲಿದ. ಚಾ ಮಾಡ್ಕೊಂಬರ ಹೋಗ. ಸುಳ ಎದಕ್ ಮಂಗ್ಯಾನಾಗ ಮಾತಾಡತ್ತದಿ? ಆಯ್ತಾ, ನಾ ಮಾಡ್ಕೊಂಡು ಹೋಗ್ತೀನಿ. ನಿಮ್ ಕೆಲ್ಸ ನೀನ್ ನೋಡ್ಕೋರಿ. ನಿನಗೂ ವಯಸ್ಸಾದ್ಮೇಲೆ ಗೊತ್ತಾಕತ್ತ ಹೋಗ ತಾಯಿ ಬಲಿ ಏನು. ಹಾ ಗೊತ್ತೈತೆ, ಮಾಡ್ಕೊಂಬ. ಅದಕ್ಕೂ ತಂದಿರ್ಲಿಲ್ಲ ನನ್ನ ಚಾ ಮಾಡಾಕ, ನಾಷ್ಟಾ ಮಾಡಾಕ, ಅಡ್ಗಿ ಮಾಡಾಕ, ನಿಮ್ ತೊಳೆ ಹಾಕ, ಬಳೆ ಹಾಕ. ಅದಕ್ಕ ಬಂದೀನಿ ನಾನು. ಅಲ್ಲ, ಇವ್ನಿಗೆ ಎಷ್ಟ್ ಹೇಳಿದ್ರು ಬರೇ ತಮ್ಮ ಮುಂದೆ ಹೇಳ್ತಾನ. ಓಕೆ, ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು, ನಮ್ ಒಳ್ಳೇದಕ್ಕೆ ಮಾಡ್ತಾಳಂತ. ಒಳ್ಳೇದ ಯಾವಾಗ ಮಾಡಾಕಿಕ್ಕಿ ನನ್ ಮ್ಯಾಲ ಓದ್ ಬೆಳಕ ಏನ್ ಆಕಿ ಓದ್ ಬೆಳಕ? ಇಲ್ಲ, ಇದು ಹಿಂಗ ಬಿಟ್ರ ನನ್ ಬಾಳೆ ಏನು ಒಟ್ಟ ಸುದ್ದ ಆಗುದಿಲ್ಲ. ನಾನೇ ಸುದ್ದ ಮಾಡ್ಕೋಬೇಕ. ಕಂಡ ಒಂದ್ ಮಾತ್ ಹೇಳ್ದ. ಅವ್ರವ್ವ ಕತ್ರಿಗೆ ಭಾಗಮ್ಮ ನಡ್ಕೊಂಡಾಳತ್ತ. ನಡ್ಕೊಂಡು ಆಕಿ ಬೇಕಾಗಿದ್ದೆಲ್ಲ ಮಾಡ್ಕೊಂಡಾಳ. ಮತ್ತ ನನಗೂ ಈ ಮನೆ ಅಧಿಕಾರ ಬೇಕಾಗೈತಿ, ಆ RCC ಬಿಲ್ಡಿಂಗ್ ಬೇಕಾಗೈತಿ. ಹಂಗಂದ್ರ ನಾನು ಬೇಡ್ಕೊಂಡ್ರ ಕತ್ರಿಗೆ ಭಾಗಮ್ಮ ನನಗೂ ಒಲಿತಿರ್ಬೋದಲ್ಲ. ಅಷ್ಟ ಮಾಡ್ತೀನಿ. ನಮ್ಮತ್ತೆ ಏನೇನ್ ಮಾಡಾಳಲ್ಲ ಎಲ್ಲಾನು ಮಾಡ್ತೀನಿ. ಆಕಿಗೆ ಹೊಲ್ಸ್ಕೊಂತೀನಿ. ನನ್ನ ಮಗಗ ತಡ ಬೇದ್ ಬನ್ನಿ ಏನ್ರ ಮನ್ಸಿಗೆ ಹಚ್ಕೊಂಡಾನ ಆಂಬಲ. ಹಚ್ಕೊಂಡ್ರ ಹಚ್ಕೋಲಿ. ಯಾಕಂದ್ರ ಇದೆಲ್ಲ ಮಾಡುದು ಯಾರ ಸಂಬಂಧ? ನನ್ನ ಮಗನ ಸಂಬಂಧ, ನನ್ನ ಸಸಿ ಸಂಬಂಧ. ನಂದೇನೈತಿನ್ನ ಎಲ್ಲ ಮಾಡಿಟ್ಟ ಅವ್ರಿಗೆ. ಅವರು 4 ಜನದಾಗ ಅಡ್ಡಾಡ್ಬೇಕು, ಏನೈತಿ ತಿಳ್ಕೊಬೇಕು, ಎಲ್ಲಾರು ಅವ್ರು ಸುಖ ಆಗಿರ್ಬೇಕಂತ ಮಾಡುದು. ಆದ್ರೂ ಇಷ್ಟು ದೊಡ್ಡ ಮಗ ಅದಾನ, ಹಂಗ ಮಾತಾಡ್ಬಾರ್ದಾಗಿತ್ತು. ನನ್ನ ಮಗ ಏನ್ ತಿಳ್ಕೊತೋ ಏನಿಲ್ಲೋ, ಹೋಲ್ಬಿಡ, ಆಮೇಲೆ ಸಮಾಧಾನ ಮಾಡ್ತಾನ. ರಾಜು ಬಾ ಕುಂದ್ರಪ್ಪ. ಅಲ್ಲಪ್ಪ ಬೇದಕ್ ಸಿಟ್ ತಿಳ್ಕೊಂಡೇನ? ನನಗಿದ್ ರೂಢಿನ ಐತ್ಲ. ನಾ ಯಾಕೆ ಸಿಟ್ ತಿಳ್ಕೊಲಿ? ನೀ ಮುಂದಿದ ಹಂಗ ತರ ಒದರಾಡ್ತಿಕ್ರಿ. ಆದ್ರ ಅಷ್ಟ ನನ್ ಮೇಲೆ ಜೀವ ಅದಿ. ನೀ ಯಾರ ಸಂಬಂಧ ಒದರಾಡೈತಿ? ನನ್ ಸಂಬಂಧ. ನನ್ನ ಮಗ ಅಳಗಲ್ಲ ಆಗ್ಬಾರ್ದು, 4 ದುಡ್ಡಿನ ವ್ಯವಹಾರ ಗೊತ್ತಾಗ್ಲಿ, 4 ಮಂದಿ ಚಲೋ ತಂಗ ಬಾಳ್ಲಿ ಅಂತೇಳಿ ನನಗ್ ಒದರಾಡ್ತಿ. ಆದ್ರ ನನಗೇನೋ ಒದರಾಡ್ತಿ ಬರೋಬರಿ. ನನಗ್ ಯಾಕಾರ ಚೆನ್ನಾಗಿತ್ತ, ನಂಗೆ ರೂಢಿ ಐತಿ, ನಿನ್ ಸ್ವಭಾವ ಎಲ್ಲ ನನಗ್ ಗೊತ್ತೈತಿ. ಆದ್ರ ಆಕಿ ಗೊತ್ತಿಲ್ಲ. ಆಕಿ ಏನ್ ಮಾಡ್ತಾಳು, ಇದೆಲ್ಲ ನೀವು ಒದರಾಡ್ ನೋಡ್ರಿ ಹಿಂಗಾಕ್ ಮಾಡ್ತಾರತ್ತೆ ಆಕಿ ತಿಳಿಯಾಗ ಬಂದೈತಿ. ಯಾಕಂದ್ರೆ ಆಕಿಗೆ ನಿನ್ ಸ್ವಭಾವನ ಗೊತ್ತಿಲ್ಲ. ಹೋಲ್ ಬಿಡಪ್ಪ, ಹಿಂದಿಲ್ಲ ಹಳೆ ತಿಳ್ಕೊತಾಳಕಿ. ನೋಡು, ನಾ ಬೇಯ್ತನ ಅಂತ ಹೇಳಿ ನೀನ್ ಆಕಿ ಬೇಯಕ್ ಹೋಗ್ಬೇಡ. ನೀ ಸಮಾಧಾನದಿಂದ ಇರುತ್ತ ಬಾ. ಗಂಡ ಐತಿ ಚೆನ್ನಾಗಿರುತ್ತ ಬರ್ರಿ ನೀವ. ಇಲ್ವಾ, ನಾನು ಹಂಗ್ ಬೇದಲ್ಲ. ಅದು ಬಾಯಿ ಬಂದಂಗ ಮಾತಾಡ್ತಾಳ, ಅವಾಗ ಸಿಟ್ಟು ಬರ್ತೈತಿ. ಅದಕ್ಕೆ ನಾನು ಮಾತಾಡ್ಬೇಕಾಕಿ. ಬಿಡ, ಯಾಕ ಒದರಾಡ್ತಾನು? ನಾ ತಿಳುವಳಿಕೆ ಕಮ್ಮಿ ಐತಿ, ಹಂಗೆಲ್ಲಾ ಮಾಡ್ಬಾರ್ದ. ಚಾ ತಂದ್ಲಿಲ್ಲ ನೋಡಕಿ. ನೀರೇ ಸಾಕಾಯ್ತು ನನಗ. ದೊಡ್ಡ ಶನಿಗಳು ಗಂಟು ಬಿದ್ದಾವ್. ನೀರೇ ಹಾ ಬಂದೆ. ಎಷ್ಟೊತ್ತದ ಬರುದು? ಬಂದೇರಿ, ತಗೋರಿ. ಏನ್ ಕೆಲ್ಸ ಮಾಡ್ತಿರ್ತಿ ಮನ್ಯಾಗ? ಅತ್ತಿರಿ, ಅಲ್ಲೇನ್ ಗ್ಯಾಸ್ ಐತೇನ್ರಿ? ಒಲೆ ಐತಿ, ಮತ್ ಮಾಡ್ಕೊಂಡ್ ಬರಾಕ್ ಲೇಟ್ ಆಗತ್ತೈತ್ರಿ. ನೋಡು, ಗ್ಯಾಸಿನ ಮ್ಯಾಗಿನ ಅಡಿಗೆ ನಾ ತಿನ್ನಂಗಿಲ್ಲ ಮೊದಲ ಹೇಳಿ ನನ್ ಮಗಗ. ಏನಿದ್ರು ನನಗ ಕಟ್ಟಿಗೆ ಒಲಿ ಮ್ಯಾಗಿಂದ ಬೇಕ. ಹಾ ಅತ್ತಿರಿ, ಅಡ್ಗಿ ನೀವ್ ಮಾಡಿದ್ರ ನಿಮ್ಗ್ ಗೊತ್ತಾಕಿತ್ತ. ಆದ್ರ ಅಡ್ಗಿ ನಾ ಮಾಡ್ತೀನಿಲ್ಲ, ನನಗ್ ಗೊತ್ತೈತಿ ಎಷ್ಟ್ ಕಷ್ಟ ಐತಿ ಅಂತ. ಯಾಕ ಬಾಳ ನಾಲಿಗೆ ಉದ್ದು ಬರಾಕತ್ತೈತ್ಲ? ಬಾಯಿ ಬಾಳ ಉದ್ದು ಹೊಂಟೈತಿ. ಎಷ್ಟ್ ಅಷ್ಟ ಮಾತಾಡದ? ಯಾಕಪ್ಪ ನಿನ್ ಹೆಂಡತಿಗೆ ಹೇಳಂಗಿಲ್ಲನ? ಎದಕ್ ನಾ ಮಾಡತ್ತಿದಿ? ನಮ್ಮ ಆಟ ಕೇಳೋದ ಬಾಳ ಮಾತಾಡಂಗಿಲ್ಲ. ಏನು ಇನ್ನ ನಾವು ಸುಮ್ನ ಸಾಣಿ ತಗೊಂಡ ಜಪ ನಡೋದಿನ್ನ ಬಾಳ ಆವಾಜ್ ಮಾಡಂಗಿಲ್ಲ. ಬಿಟ್ಟ ಎತ್ತಿಕೋ, ಆ ಗಾಡಿ ಪುಟದ ನೆಲಕ್ ಬಂದ್ ಬೋತಿ. ಎಟ್ ಮಾತಾಡಕತ್ತಿದ? ಸುಮ್ನೆ ಯಾಕೆ ಇರೋ ಕಲಿಯಲ್ಲಿ. ಹಾ ಈಗ ಮಾತಾಡವನಲ್ಲಿ. ಯಾಕಂದ್ರ ಅವ್ ಮುಂದದಾಳು, ಅವನ ಎಲ್ಲ ಸರ್ವಸ್ವ ನಿನಗ. ಬರ್ತೀರಾ ನಾಯಿ ಕುನ್ನಿಗೊಬ್ಲಿ ಬಾಲಾಡ್ಸ್ಕೋತ, ಅವಾಗ ಹೇಳ್ತೀನಿ ನಿನಗ. ಅಲ್ರಿ ಹೇಳ್ತೀರಿ, ಅವ್ರಿಗೊಂದ್ ತಿಳಿಯಂಗಿಲ್ಲ, ನಿಮ್ಗೂ ತಿಳಿಯಂಗಿಲ್ಲ. ಪಾಪ ಕಲ್ತಿದ್ ಹುಡುಗೈತಿ, ಹೆಂಗ ಒಲಿ ಮುಂದೆ ಅಡಿಗೆ ಮಾಡ್ಬೇಕತ್ತ ನೋಡ್ರಿ. ಆ ಒಲಿ ಮುಂದೆ ಅಡಿಗೆ ಮಾಡಿ ಆ ಹೊಗಿ ಬಡ್ಸ್ಕೊಂಡ ಎಟ್ ಕರಿ ಲಡ್ ಆಗಿನಿ. ನಮ್ಮ ಅವ್ವ ಅಪ್ಪ ಕೊಟ್ಟಿದ್ದು ಶ್ರೀಮಂತರದಾರು, ನನ್ನ ಮಗಳ ರಾಣಿಗಪ್ಲೆ ಇರ್ತಾಳು ಅಂತೇಳಿ ಕೊಟ್ಟಾರ. ನೀವ್ ನೋಡಿದ್ರ ನನ್ನ ಹಿಂಗ್ ಇಟ್ಟಿರಿ. ಅಲ್ಲ, ನಿಮ್ ಲೆವೆಲ್ಗೆ ಆಳ್ ಇಡಬಾರ್ದ? ಏನಂದಿ? ಆಳ್ ಇಡ್ಬೇಕ? ಮಾರಾಯ್ತಿ, ಆಳು ಇಟ್ಟ ದೊಡ್ಡ ಮನುಷ್ಯರಲ್ಲ ನಾವ. ಏನ ಆಳು ಕಾಳು ಇಲ್ಲೆಲ್ಲ ಇಡಂಗಿಲ್ಲ. ನಿನ್ನಂಗ ನಾವ್ ಹೊಸದಾಗಿ ಬಂದಾಗ ಆಳ ಕಾಳ ಏನು ಇದ್ದಿದ್ದಿಲ್ಲ.
ಅಷ್ಟೆಲ್ಲಾ ದಗದ ಮಾಡ್ಕೊಂಡ್ ಮತ್ತ ಒಬ್ರ ಕಡೆ ದುಡ್ಯಾಕ್ ಹೋಗಿದೀವಿ. ನಮಗ ಒಂದ್ ತುತ್ತ ಅನ್ನದ ಕೂಡ ಗತಿ ಇದ್ದಿದ್ದಿಲ್ಲ. ಒಂದೊಂದ್ ಅಗಳಕ್ಕೂ ಎಷ್ಟ್ ಕಷ್ಟ ಪಟ್ಟದಿವಿ ಅಂತ ನಮಗ್ ಗೊತ್ತ. ಈಗ ಆಳ್ ಬಿಡ್ಬೇಕಂತ ಆಳ ಯಾಕ ನೀ ಮನಿ ಸಸಿಯಾಗಿ ಬಂದಿಲ್ಲನ? ಆ ನಿನ್ ಬಿಟ್ಟು ಮತ್ತೊಂದ್ ಆಳ್ ಇಡ್ಬೇಕನ್ನ? ಆಕಿಗ್ ಚಂದಾಗಿ ತಿಳಿಸಿ ಹೇಳೋ, ನನಗ್ ಇದ್ರ ವಾದಿಸ್ಬೇಡ ಅಂತ ಹೇಳಾಕಿಗೆ. ಈಗ ತಿರ್ಗಂಬ್ರಗ 4 ದಿನ ಆತ್ ನೀ ಒಲಿ ಮೇಲೆ ಅಡಿಗೆ ಮಾಡಕ್ಕೆ. ನಮ್ಮವ್ವ ನಾ ಹುಟ್ಟಾಗಿಂದ ಒಲಿ ಊದಿದೆ ಅಡಿಗೆ ಮಾಡ್ಯಾಳ. ನಮ್ಮವ್ವ ಏನಾಗಿತ್ತು ನೋಡು, ನಿನ್ಗೆ ಇಟ್ಟಕ್ಕ ಬ್ಯಾಸರ ಆತಾನ, ಗ್ಯಾಸ್ ಮಾಡಾತದಿ ಏನಾಗಲ್ಲ. ಅಲ್ಲೋ ಈ ಚಾದಾಗ ನೋಡಿ ಎಷ್ಟು ಸಕ್ರಿ ಹಾಕ್ಯಾಳು. ಆ ಸ್ವಲ್ಪ ನೋಡ್ಕೊಂಡ್ ಮಾಡಕ್ ಬರಂಗಿಲ್ಲ. ಉಳಿಸಿ ಬಳಸ್ಬೇಕು ಇದನ್ನೆಲ್ಲ. ಇದ್ದದ್ದೆಲ್ಲ ಒಟ್ಟು ಒಮ್ಮೆ ಎಲ್ಲ ದಡಿ ಇರತ್ತ ಆಗಿ ಮಾಡಿ ಬಿಡಬಾರ್ದ. ಇಷ್ಟೆಲ್ಲಾ ಸಕ್ರಿ ಹಾಕಿ ಹಾಕಿ ನೋಡ ನನಗೆ ಶುಗರ್ ಹೆಚ್ಚು ಮಾಡ್ಬೇಕಂತ ಆಳಿಕಿ. ಅದ ಯಾರಪ್ಪ ಅಂದ್ರೆ ಯಾರ್ದೋ ದುಡ್ಡು ಹಾಕಿ ದುಡ್ಡು ತಂದ್ರೆ ಗೊತ್ತಾಕೈತ್ಲ. ಅಲ್ಲ ಕೈ ಹತ್ತಿರೋದು ಮಾಡ್ಬೇಕು ಗೊತ್ತಾಗಲ್ಲ. ನಮ್ಮ ಮಾವ ಮೊದಲು ಶುಗರ್ ಐತಿ, ಶಿಸ್ತ ಸಕ್ರಿ ಹಾಕಿದೆ. ಏನ್ ಬೇಕಾದ ಮಾಡತ್ತಿದೆ ಏನ್ ಮಾವ ಕೊಡ್ಬೇಕು ಪ್ಲಾನ್ ಐತೆ. ಅಯ್ಯೋ ಅಯ್ಯೋ ಹತ್ತಿರಿ, ಇದು ನಿಮ್ ತಪ್ಪಲ್ರಿ. ನಾನು ನಿಮ್ ತವ್ರ ಮನಿ ಬಗ್ಗೆ ಎಲ್ಲಾ ತಿಳ್ಕೊಂಡಿನ್ರಿ. ಪಾಪ ಬಾಳ್ ಬಡವ್ರ ಇದ್ದಾರತ್ತಲ್ರಿ. ಅದೇನೋ ತುಪ್ಪನಾಗ ನೊಣ ಬಿದ್ರ ನೊಣ ತೆಗದು ತುಪ್ಪ ಉಂಟಿದ್ರತಲ್ ನೀವು. ಅಂತ ಬಡತನ ಇತ್ತಲ್ರಿ. ಮತ್ತ ಅಂತ ಮನಿ ತಂದಿನ್ ಬಂದಿರಂದ್ರ ಹಿಂಗಿರವ್ರ ನೀವು. ನಾವ್ ಹಂಗಲ್ರಿಪಾ. ನಮ್ಮಪ್ಪ ರಗೂಡ್ ಶ್ರೀಮಂತ ಅದಾನ್ರಿ, ಅದಕ್ಕ ನಾವು ಹಿಂಗಿರುದು. ಅಲ್ಲ ರಾಜು, ಈಕಿ ನನ್ನ ಮಣ್ತನ ಬಗ್ಗೆ ನನ್ ತವ್ರ ಮನಿ ಬಗ್ಗೆ ಮಾತಾಡಕತ್ತ. ಅಷ್ಟು ಮಾತಾಡೋಷ್ಟ ಈಕಿಗ್ ಧೈರ್ಯ ಬಂತ? ಈಕಿಗೆ ಏನ್ ಅಧಿಕಾರ ಐತಿ ನನ್ ತವ್ರ ಮನಿ ಮಾತಾಡುದು? ನಮ್ಮ ಮಾವ ಬಗ್ಗೆ ಮಾತಾಡ್ತೇನೆ. ಏ ರಾಜ ಬೇಡ. ಏಯ್ ನಾವ್ ತಂದ ನಾಯಿಲಿ ಏನ ನಾವ್ ಹಾಕಿದ್ ತಿನ್ಕೊಂಡ್ ಬೀಳಕಿದ್ರ ಬೀಳ, ಇಲ್ಲ ಅಂದ್ರ ನಿಮ್ಮ ಅಪ್ಪದ ಆಸ್ತಿ ಐತೆ ಇಲ್ಲಿ ದೊಡ್ಡ ಕೋಟಿ ಗಟ್ಲೆ ಐತಿ. ಅದ ಕಿಸದ್ಲೆ ಅಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗ ಅಲ್ಲಿ. ಇವೆಲ್ಲ ಸಿನಿಮಾ ಮಾತಾಡಿ ಸಣ್ಣ ಕಡೆ ಬರ್ತಾನ. ಇಷ್ಟೆಲ್ಲ ಬೇಕಾಗಿತ್ತಾನ? ಬಾಯಿ ಮುಚ್ಕೊಂಡ್ ಕುಂದ್ರ ಬೇಕಿತ್ಲ. ನಡಿ ಬದ ಸಮಾಧಾನ ಮಾಡ್ಕೊ. ಹೇಳ್ಬೇಡ ಇದೇ ಹಚ್ಚಿದೆ ಸಣ್ಣಗೆ. ಅಲ್ಲೋ ರಾಜು, ಏನ ದುಡುಕಿ ಮಾತಾಡ್ಬಿಟ್ಟಾಳ. ಹಂಗ ಸಿಟ್ಟಿಗೆ ಬಡದಿರ್ತತೇಣ. ಮೊದಲ ಹಿಂಗ ಐತಿ ಅದ ಕಟ್ಟಿಗೆ ಹಂಗ. ಎಲ್ಲಾರು ಬಡಟಿಗೆ ಲಟಕನ ಜೀವ ಹೋತಂದ್ರ ಏನ್ ಮಾಡ್ತಿ? ಸುಮ್ಮರ ಅಲ್ಲ ಗಪ್ರನ ಬಾಳ ಆಗೈತಿ ಕದ ಹೇಳೇ ಹೇಳತ್ತ ಮಾತಾಡ್ಬಿಡತ್ತೆ. ಮಾತು ಚಿಕ್ದಾರ ಮಾಡ್ತಾರ. ಅದ್ರಾಗ ಬೇಕಾದ ಸಕ್ಕರೆ ಹಚ್ಕೊಂಡ್ ಬಂದಾಳ. ನಿನಗೆ ಏನ್ರಿ ಹೆಚ್ಚು ಆದ್ರೆ ನಾವ್ ಹೇಳ್ತಿರಲ್ವ? ಹಂಗೆಲ್ಲ ಮಾತಾಡ್ಬೇಡಪ್ಪ. ಹಂಗ ಮಾತಾಡ್ರ ನನಗ್ ಕೇಳುದು ಆಗಂಗಿಲ್ಲ ನೋಡು. ಹೋಗ ಅಕ್ಕಿ ಅಂದ್ರ ಚಟ್ಕೊಂಡ್ ಕೂತ್ಕಿತಾಳ. ರಮ್ಸ ಹೋಗ. ಏನು ರಮ್ಸ ಅಲ್ಲ. ಅಲ್ಲ ಮಾತಾಡ್ ಮುಂದ್ ಗೊತ್ತಲ್ಲ ಆಕಿ ಒಟ್ಟು ಬಾಯಿ ಬಂದಾಗ ಮಾತಾಡ್ತಾಳ. ಅಲ್ಲ ನಿನ್ನ ಬಗ್ಗೆ ಅಷ್ಟು ಹಗುರ ಮಾತಾಡ್ತಾಳ. ನಂಗೆ ಇದೆಲ್ಲ ಕೇಳಿ ತರ್ಕೊಳಕ್ ಆಗಲ್ಲ. ನನ್ನ ತಲಿ ಬಿ ಪಿ ರೈಸ್ ಆಗಿ ಆಕಿನ ಸಣ್ಣ ಕಡೆ ಬರ್ತಾರ. ಹೋಲ್ ಬಿಡಯಪ್ಪ. ನೋಡ ನಿನಗ ಏನ್ರ ಅಂದ್ರ ನಾ ಸುಮ್ ಇರ್ತೇನ? ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಸಮಾಧಾನದಿಂದ ಶಾಂತಿಯಿಂದ ಇರು. ಆಗಿದ್ ಆಗಿ ಹೋಗತ್ಯಾಕ. ಹೋಗ್ ಏನ್ ಮಾಡತ್ತಾಳ ನೋಡು. ಹೋಗ್ ಸೋಮನಿ ಹೇಳಿದತ್ತೇಳ ಹೋಗಿ ಮಾತಾಡ್ಸೋ. ಮತ್ತ ಆಯ್ತ ಅಲ್ಲಿ ಏನ್ರಿ ಅದ್ರ ನೋಡೋಣ ಹೇಳ್ತ. ಮತ್ತೆ ಬ್ಯಾಡೋ ಏನ್ ಅನ್ಬೇಡ. ಏನ್ ಬೇಕಾದ ಬೈಲಿಕ್ಕೆ. ಆದ್ರೆ ನಿನ್ನ ಬಗ್ಗೆ ಏನ್ ಗೊತ್ತೈತಿ ಮಾತಾಡ್ತಾಳಕ್ಕೆ. ಏನೋ ತಿಳಿದ ತಪ್ಪ ಮಾಡ್ಯಾರ. ಹೋಗ ಇರ್ಲಿ. ಎಲ್ಲಿ ಅಟ್ ಗೊತ್ತಾಗಲ್ಲ. ಕಾಮ ಕುತ್ಕೊಂಡ್ 3 ಹೊತ್ತು ಊಟ ಮಾಡ್ತಾಳ. ಏನ್ ಮಾತಾಡ್ಬೇಕು ಅನ್ನೋದು ಅರಿವಿಲ್ಲ ನನಗೆ. ತಾನ ತಿಳ್ಕೊತಾಳ. ಈಗ ರಮ್ಸ ಹೋಗ್. ಏನಾರ ಸಿಟ್ಟಿನ ಹೇಳ್ದಾಗ ಏನ್ರ ಮಾಡ್ಕೊಂತಿತ್ತು ಹೋಗ. ಸೋಮನಿ ಹೇಳಿದತ್ತು ಹೊಂಟ. ಹೋಗ್ಯಪ್ಪ ಶಾನೆ ಆತ್ ಹೋಗ್. ನನ್ ಸಸಿ ಒಂದಿಟ ಮುಂಗೋಪಿ ಐತಿ. ಅದಕ್ಕ ನನ್ನ ಮಗ ನನಗ್ ಏನ್ರ ಅಂದ್ರ ತಡ್ಕೊಳಂಗಿಲ್ಲ. ಅವನ ಮ್ಯಾಗ ಅಷ್ಟು ಪ್ರೀತಿ ಅದಾನ. ಅಕ್ಕಿಗೆ ಗೊತ್ತಾಗಂಗಿಲ್ಲ ಯಾವಾಗ ಹೆಂಗ ಎಲ್ಲಿರ್ಬೇಕಂತ. ಹೋಲಿ ಎಲ್ಲಾ ಕುಡಿ ಚಂದಂಗಿದ್ರ ಸಾಕ. ನಾ ಏನ್ ಅಂತದ್ ಅನ್ಬಾರ್ದು ಅಂದಿದ್ದೆ.
ಮನ್ಯಾಗ ಬಾಳ ಕಿರಿಕಿರಿ ನಡ್ದೈತಿ. ಅವರು ಈಗ ನಕ್ಕೋತ ಆಡ್ಕೋತದಾರ. ಸಸಿ ಮಗ ಅವರು ಚಂದ ಅದಾರ. ಈಗ ಅವ್ರನ್ನೂ ಇಬ್ರನ್ನ ಕರ್ದ ಕೇಶಿಂದ ಹೋಗಿ ಭಾಗಮ್ಮನ ದರ್ಶನ ಮಾಡ್ಕೊಂಡು ಬರ್ನು ಅಂತ ಹೇಳ್ತೀನಿ. ಎಲ್ಲಿ ಹೋಗ್ಯಾರ ಏನೋ ಇವ್ರೊಬ್ರು. ರಾಜು ಏನಿರು ಅತ್ತಿರಿ ಅಲ್ಲವಾ ನೋಡಪ್ಪ, ನೋಡು ನಾಳೆ ಶುಕ್ರವಾರ ಐತಿ. ಹೋಗಿ ಭಾಗಮ್ಮ ಹೋಗಿ ನಮಸ್ಕಾರ ಮಾಡಿ ಬರೋಣ. ಆಯ್ತಾ ಹಂಗಾರ ನಾಳೆ ಹೋಗೋಣ ತಗೋರಿ. ಈಕಿಗೂ ದರ್ಶನ ಮಾಡಿಲ್ಲ ಬಾಳ ದಿವಸ ಆತ. ಹೋಗಿ ತಾಯಿ ದರ್ಶನ ಮಾಡ್ಕೊಂಡ ಎಲ್ಲಾರು ಆಶೀರ್ವಾದ ತಗೊಂಡ್ ಬರೋಣ. ಏನಂತೀರಿ? ಅತ್ತಿರಿ ನಾ ಇದುವರೆಗೂ ಆ ತಾಯಿ ದರ್ಶನನೇ ಮಾಡಿಲ್ರಿ, ಗತ್ತರ್ಗಿಗೆ ಹೋಗಿರ್ಲಿಲ್ರಿ. ಈಗ ನನಗ್ ಬಾ ಖುಷಿ ಆಗತೈತ್ರಿ. ಮೊದಲ್ ಹೋಗುನ್ ನಡ್ರಿ. ಆಯ್ತವ, ನಿನಗೂ ಖುಷಿ ಆಕೈತಿ ಅಂದ್ರ ಹೋಗಿ ಬರೋಣ ರಾಜ. ನಡ್ರಿಪ್ಪ, ಭಕ್ತಿಯಿಂದ ಬೇಡ್ಕೊಂಡ್ ಬರೋಣ ಆಕಿಗೆ. ನಡ್ರಿ. ತಾಯಿ ನನ್ನ ಮಗ ಖುಷಿ ಹಿಂಗ ಯಾವತ್ತು ನಕ್ಕೋತಿರಂಗ ಆಶೀರ್ವಾದ ಮಾಡುವ ತಾಯಿ, ಆಶೀರ್ವಾದ ನೋಡ್ಪಾ ರಾಜು. ನೋಡ್ ತಂಗಿ, ಈಗ ತಾಯಿ ದೇವಸ್ಥಾನಕ್ ಬಂದೀವಿ. ನಾವ್ ಅನ್ಕೊಂಡಾಗ ಎಲ್ಲಾ ನಮಗ ಸೌಲಭ್ಯ ಸಂಪತ್ತ ಎಲ್ಲಾ ಕೊಟ್ಟಾಳ. ಏನ ನೀವು ಭಕ್ತಿಯಿಂದ ನೀವ್ ಏನ್ ಬೇಡ್ಕೋತಿರ್ಲ ಅದನ್ನ ಎಲ್ಲಾರ್ಗಿ ಏನೇನ್ ಕೊಡ್ಬೇಕು ಎಲ್ಲಾ ಕೊಟ್ಬಿಟ್ಟಾಳ. ಆಕಿ ಭಕ್ತಿಯಿಂದ ಆಕಿ ಪೂಜೆ ಮಾಡೋದು, ಆಕಿ ವ್ರತ ಮಾಡೋದು, ನೇಮ ನಿಷ್ಠೆ ಮಾಡಿದ್ರ ಒಲಿತಾಳ ದೇವತಿ. ನೀವ್ ಏನ್ ಬೇಡ್ಕೋತಿರ್ಲ ಅದನ್ನ ನಿಮ್ಗ ನೆರವೇರಿಸ್ತಾಳ. ಮೊದಲ ಏನ್ ಬೇಡ್ಕೋತಿರಿ ಗೊತ್ತೈತೇನ? ಮೊದಲೊಂದ ನನಗ ಮೊಮ್ಮಗನ್ ಕೊಡ್ತಾನಂತ ಬೇಡ್ಕೋರಿ. ಭಕ್ತಿಯಿಂದ ಬೇಡ್ಕೋರಿ, ಆಯ್ತಾ? ತಾಯಿ, ಭಾಗ್ಯವಂತೆ ತಾಯಿ, ನಿನ್ನಲ್ಲಿ ಶರಗೊಡ್ಡಿ ಬೇಡ್ಕೋದೇನಂದ್ರ ನನ್ನ ಮಗ ಸಸಿ ಯಾವತ್ತು ಹಿಂಗ ನಕ್ಕೋತ ಆಡ್ಕೋತ ಚಂದಂಗಿ ಮನ್ಯಾಗ ಕುಲು ಅನ್ಕೋತಿದ್ರ ಅಷ್ಟ ಸಾಕು. ಅದ ನನಗೆ ಆಶೀರ್ವಾದ ಮಾಡವ, ಅಷ್ಟ ಸಾಕು. ನನಗೇನು ಬೇಡ್ದೆಲ್ಲ ಕೊಟ್ಟಿ, ಮತ್ತೆ ನನಗೆ ಹೆಚ್ಚಿಗೆ ಬೇಡಂಗಿಲ್ಲ. ಅವರಿಬ್ರು ಚಂದಂಗಿದ್ರ ಅಷ್ಟೇ ಸಾಕು. ಅವ್ವ ತಾಯಿ ಕತ್ತರಿಗೆ ಭಾಗಮ್ಮ, ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಟ್ಟವ. ನನ್ನ ಹೆಂಡತಿ ತಾಯಿ ಮಠ ನಮ್ಮ ಅವನ ಚೆನ್ನಾಗಿ ನೋಡ್ಕೊಂಡ ಅಷ್ಟ ಸಾಕುವ, ಅಷ್ಟ ಸಾಕುವ. ನಂಗೆ ಆಶೀರ್ವಾದ ಮಾಡ್ಬೇಕು, ಆಶೀರ್ವಾದ. ಗತ್ತರಿಗೆ ಭಾಗಮ್ಮ ನಿನ್ನ ಬಗ್ಗೆ ಬಾಳ ಹೇಳ್ಯಾರ. ನಮ್ಮ ಮತ್ತೆ ಆಗ್ಲಿ ನನ್ನ ಗಂಡಾಗ್ಲಿ ನಿನ್ನ ಹಾಡಿ ಹೊಗ್ಳ್ಯಾರ. ಆದ್ರ ನೀನು ಎಷ್ಟು ಶಕ್ತಿವಂತಿ ಇದೆ ಅಂತ ನನಗ್ ಗೊತ್ತಾಗ್ಬೇಕ. ನಾನು ನಿನ್ನ ನಡ್ಕೋತೀನಿ. ನಮ್ಮ ಅತ್ತೆ ಏನೇನ್ ಮಾಡ್ಯಾಳಲ್ಲ ಅದಕ್ಕಿಂತ ಹೆಚ್ಚಿನ ಭಕ್ತಿನ ಮಾಡ್ತೀನಿ. ಆದ್ರ ನನಗ ನೀ ಒಲಿಬೇಕಂದ್ರ ಏನ್ ಮಾಡ್ಬೇಕು ಗೊತ್ತನ? ನಮ್ಮ ಅತ್ತಿ ಸಾಯ್ಬೇಕ, ಮನಿ ಹಿರಿತನ ನನ್ನ ಕೈಯ ಬರ್ಬೇಕ, ನನ್ನ ಗಂಡ ನನ್ನ ವಶ ಆಗ್ಬೇಕ. ಇದನ್ನ ನೀನ್ ನಡೆಸ್ಕೊಡ್ಬೇಕ. ಇದನ್ನ ನಡೆಸ್ಕೊಟ್ಟೆ ಅಂದ್ರ ನಾನು ನಿನಗ ಸಿಡಿ ಆಡ್ತೀನಿ. ನೋಡುವ, ನೀ ಈ ಮಾತ ನಡೆಸ್ಕೊಡಬೇಕ. ನೀ ಅಕಸ್ಮಾತ್ ನಡೆಸ್ಕೊಡ್ಲಿಲ್ಲ ಅಂದ್ರ ನೀ ದೇವ್ರೇ ಅಲ್ಲ ಅಂತ ಹೇಳಿ ಎಲ್ಲಾ ಕಡೆ ಅಪಪ್ರಚಾರ ಮಾಡ್ತೀನಿ. ಅತ್ತಿರಿ ಏನಾಯ್ತ್ರಿ? ಗುಳಿಗೆ ತರೋಗ ಪಟ್ಟ ಹೋಗ. ಎಲ್ಲಾ ಗುಳಿಗೆ ಔಷಧ ಎಲ್ಲಾ ನುಂಗ್ಸೈತ್ರಿ. ಕುತ್ತಿಗೆ ಬಂದ್ ಹೆಚ್ಚಿಗ್ದಂಗ ಆಗತೈತಪ್ಪ. ರಾಜ ನಾ ಉಳಂಗಿಲ್ಲಪ್ಪ. ಅವ್ವ ತಾಯಿ
ಯಾಕೋ ಅಲ್ಲ ಎಷ್ಟು ಕಟ್ಕೊಂಡಿದ್ದೀನಿ ನಮ್ಮೋ ಅಂತದ್ ಏನ್ ತಪ್ಪ ನನಗ ನಿನಗೆ ಏನ್ ಮಾಡಿ ಹೇಳುವ ಅಂತದ ನಿಂತ ಜನ ಮಾಡ್ತಾವ ಎಲ್ಲ ರೀ ಏನಾಗತೈತ್ರಿ ನಿಮಗ ರೀ ತಗೊಂಡ್ರಿ ನಡ್ರಿ ದವಾಖಾನಿಗೆ ಸರಿ ನೀರ್ ತರ ಹೋಗ ನೀರ್ ತಗೊಂಬನಿರೋ ನಿಂಗೇನು ಆಗಲ್ವಾ ನೀ ಅಂಜಾಕ್ ಹೋಗ್ಬೇಡ್ವಾ ನಾ ಅದೇನಿ ರಾಜಾ ನೀ ಹೇಳ್ಬೇಡಪ್ಪ ನೀ ಯಾವತ್ತು ನಕ್ಕೊಂತಿರ್ಬೇಕು ನನ್ ಮಗನ ನಿನ್ನ ಕಣ್ಣಾಗ ನೀರ್ ಬರ್ದು ನನಗ್ ನೋಡಕ್ ಆಗಂಗಿಲ್ಲ ನಾ ಇದ್ರೆ ಏನೋ ಸತ್ರ ಏನೋ ನೀ ಚೆನ್ನಾಗಿರ್ಬೇಕು ಮಗರ ಅವ ಯಾಕೆ ಲೈಕ್ ಮಾಡ್ತಾರ ನಿನಗೇನು ಆಗಲ್ವಾ ರಾಜಾ 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 ಅವ್ವ ಅವ್ವ ತಗೋರಿ ರೀ ಅವ್ವ ಏನಾಯ್ತ್ರಿ? ಹೋಗ್ಬಿಟ್ಲಾ? ಅಯ್ಯೋ ಅತ್ತಿರಿ ಎಂತ ಚಲೋ ಮನುಷ್ಯರಿದ್ರಿ ನೀವು ಹಿಂಗ್ಯಾಕಾಯ್ತ್ರಿ ನಿಮಗ ರೀ? ಬಾಗಮ್ಮ ನಾನು ನಿನ್ ಕೇಳ್ಕೊಂಡು ವರ ನೀ ಕೊಟ್ಟು ಬಿಟ್ಟಿ ತಾಯಿ ಕೊಟ್ಟು ಬಿಟ್ಟಿ ನನ್ನ ಜೀವ ಇರುತ್ತನ ನಿನ್ನಂತೂ ನಡ್ಕೊಂತೀನಿ ನಿನಗೆ ನಡ್ಕೊಂತೀನವಾ ನಡ್ಕೊಂತೀನಿ ತಂಗಿ ನೀ ಏನ್ ಬಿಡ್ಕೊಂಡದಿವ ನೀ ಸತ್ ಹೇಳ್ಬಿಡುವ ನಿನ್ ಬಾಯ್ಲೆ ಸ್ವಾಮಿ ನಮ್ಮ ಅತ್ತಿ ಸಂಬಂಧ ಬೇಡ್ಕೊಂಡಿದ್ದೆ ಆಕಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಹರಕೆ ತೀರ್ಸಕ್ ಬಂದೀನಿ ಆಯ್ತಾವ ತಂಗಿ ಬರ್ರಿ ನೀ ಹೇಳಿದ ಬರೋಬರಿ ಆತು ಇನ್ನು ಸಿಡಿ ಆಡಕರ ಕಾಂಬಕ್ ಬರ್ರಿ ತಂಗಿ ತಂಗಿ ನೀ ಇದೇ ಹೇಳಿದ್ದು ಸುಳ್ಳು ಹತ್ತದ ಯಾಕಂದ್ರ ವಂಕಿನ ನಡುವಾತ ಇನ್ನು ನೀನು ಸತ್ಯದಿಂದ ಹೇಳುವ ನಿನ್ನ ಬಾಯಲ್ಲಿ ಹೇಳ್ಬೇಡ ನೀ ಏನ್ ಬಿಡ್ಕೊಂಡದಿ ನೀ ಸತ್ಯದ ಬಾಯಲ್ಲಿ ಹೇಳಿದೆ ಅಂದ್ರ ಅದು ವಂಕಿ ನಡ್ದೈತಿ ನಾ ಇಲ್ಲಿ ಖರೆ ಹೇಳಬೇಕಾಯ್ತ ಸ್ವಾಮಿ ನಾನ್ ನಿಮ್ ಕಿವ್ಯಾಗ ಹೇಳಿದ್ರೆ ನಡೀತೈತ್ರಿ ತಂಗಿ ಇಲ್ಲಿ ಕಿವ್ಯಾಗೋದು ಹೇಳ್ರ ಹಂಗೆಲ್ಲ ನಡೆಯಂಗಿಲ್ಲ ಎಲ್ಲಾರ್ಗು ತಿಳಿಯೋ ಹಂಗ ಎಲ್ಲಾರ್ಗು ಕೇಳಿಸ್ಬೇಕು ಜನಕ್ಕ ಹಂಗ ಕರೆಕ್ಟ್ ಆಗಿ ಹೇಳ್ಬೇಕು ತಂಗಿನಿ ಅಂದಾಗ ಬರೋಬ್ಬರಿ ಆಕೈತಿ ಅದ ಏಯ್ ಅಲ್ಲ ನೀ ಇಟ್ಟಾಕ ಅಂದಾತದಿ ನೀ ಬೇಡ್ಕೊಂಡು ಕರಿ ಆದ್ರೆ ಹೇಳ ತಾಯಿ ಬಾಗಂದೇವಿ ಎಂತ ಪರಿಸ್ಥಿತಿ ತಂದೆವ್ವ ನನ್ನ ಗಂಡನ ಮುಂದ ನನ್ನ ಹರಕೆ ಹೇಳಿದ್ರ ಏನಾದೀತಾಯ್ತು ಆದ್ರ ನಾ ಹರಕೆ ಹೇಳಿಲ್ಲ ಅಂದ್ರ ನಿನ್ ಹರಕೆ ಮುಟ್ಟುದಿಲ್ಲವಾ ನಿನಗ ಅನ್ಯಾಯ ಮಾಡ್ದಂಗ ಆಕೈತಿ ಇಲ್ಲ ಅದೇನೇ ಆದ್ರೂ ನಿನ್ ಹರಕೆ ತೀರ್ಸಬೇಕು ಯಾಕಂದ್ರ ನಾ ಅನ್ಕೊಂಡಿದ್ದೆಲ್ಲ ಈಡೇರಿಸಿ ನೀನ ಆಯ್ತು ಆಗಿದ್ದಾಯ್ತು ನಾನು ಹರಕೆ ಹೇಳತ್ತೀನಿ ಸ್ವಾಮಿ ನಾ ಏನ್ ಹರಕೆ ಬೇಡ್ಕೊಂಡಿದ್ದೆ ಅಂದ್ರ ಸ್ವಾಮಿ ನನ್ನ ಹರಕೆ ಏನಂದ್ರೆ ನಮ್ಮ ಅತ್ತಿ ಸಾಯ್ಬೇಕು
ಮನಿ ಕಾರ್ಬಾರ್ ನಂದಾಗ್ಬೇಕು ಅಂತ ಬೇಡ್ಕೊಂಡಿದ್ದೆ. ನೀನು ಅಂತ ನಮ್ಮವ್ವ ನಿನಗೆ ಏನ್ ಮಾಡಿದ್ಲು? ನಮ್ಮವ್ವ ನಮ್ ಸಲುವಾಗಿ ಏನ್ ಮಾಡ್ಲ ಹಂತಕ್ಕೆ ಸಾಯಲಂತ ಬಿಡ್ಕೊಂಡಿದ್ದಿ. ನಿಂದು ಒಂದ್ ಹರಿಕೆ ಆಯ್ತ. ಇಡೀ ಹೆಣ್ಣು ಕುಲಕನ ನೀವೊಂದು ಕಳಂಕ. ಇನ್ ಮೇಲೆ ನನ್ನ ಮಕ ತೋರ್ಸ್ಬೇಡ. ನಿನ್ನಂತ ರಾಕ್ಷಸಿ ನಾ ಇದ್ದ ತಿಕ್ಕೋ ನನಗ್ ಪಾಪ ಸೋತಕೋತೈತಿ. ನಾನು ಜಗತ್ತಾಗ ಎಲ್ಲಾರು ನೋಡಿನಿ. ಎಲ್ಲಾರು ದೇವ್ರಿಗೆ ಏನಂತ ಬಿಡ್ಕೊತಾರಂದ್ರ ಒಳ್ಳೇದಾಗ್ಲತ್ ಬಿಡ್ಕೊತಾರ. ಆದ್ರ ನೀನು ನಮ್ಮವ್ವ ಸಾಯ್ಲತ್ ಬಿಡ್ಕೊಂಡಿದಿಲ್ಲ. ಛೇ ರೀ ರೀ ನನ್ ತಪ್ಪಾಯ್ತ್ರಿ. ನಾ ಮಾಡಿದ್ದು ತಪ್ಪಾಗೈತಿ. ಇನ್ಮೇಲೆ ಇಂಥ ಕೆಲ್ಸ ಒಟ್ಟ ಮಾಡಂಗಿಲ್ಲ. ನನ್ನ ಒಂದ್ಸತಿ ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬೇಕು? ರೀ 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 ಏಯ್ ಯಾರ್ ನೀನು? ಪಿಶಾಚಿ, ರಾಕ್ಷಸಿ. ನಿನ್ನಂತ ನೀಚಳಿಗೆ ಪಿಸಾಚಿ ಕಾಯಾಗಿ ಕಾಣ್ತೇನೆ. ಆದ್ರೆ ನನ್ನನ್ನು ನಂಬಿ ಬಂದ ಭಕ್ತರಿಗೆ ಭಾಗ್ಯವಂತಿಯಾಗಿ ಕಾಣುತ್ತೇನೆ ಗೊತ್ತೇ? ತಾಯಿ, ಭಾಗಂ ತಾಯಿ, ನೀನಾ? ನಾನು ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ಭಾಗ್ಯವಂತಿ. ಆದ್ರೆ ಆ ವರವು ಬೇರೆಯವರಿಗೆ ಕೆಡಕನ್ನುಂಟು ಮಾಡಬಾರದು ಅಂತ ವರವನ್ನು ಕೇಳಿದ್ರೂ ಕೊಡುತ್ತೇನೆ. ಆದ್ರೆ ಅದೇ ತಕ್ಷಣ ಪ್ರಾಣ ಹೇರಿ ರಕ್ತ ಕೊಡ್ದು ಬಿಡ್ತೀನಿ. ತಾಯಿ, ನನ್ ಕಡೆಯಿಂದ ತಪ್ಪಾಗೈತವಾ. ನಾ ಮಾಡಬಾರ್ದು ಕೆಲಸ ಮಾಡೀನಿ. ನನ್ನ ಕ್ಷಮಿಸುವ, ಕ್ಷಮಿಸು. ಇಲ್ಲ, ನಿನ್ನ ಕ್ಷಮಿಸೋದಿಲ್ಲ. ಇಲ್ಲ, ನಿನ್ನ ಕ್ಷಮಿಸೋದಿಲ್ಲ. ಮುಂದೆ ನನ್ನ ಭಕ್ತರು ಇಂಥ ತಪ್ಪು ಮಾಡಿದ್ರಲ್ಲ ಎಂದು ಎಚ್ಚರಿಸುವುದಕ್ಕೆ ನಿನ್ನ ಅಂತ್ಯ ಆಗ್ಲೇಬೇಕು. ನಿನ್ನ ಅಂತ್ಯ ಆಗ್ಲೇಬೇಕು. Come on,